ಹಲ್ಲೆಲೂಯಾ. ಶಡ್ರಕ್ ಮೇಷಕ್ ಅಬೇದ್ನೆಗೋನ ಕಾಲದಲ್ಲಿ ಆ ನೆಬೂಕದ್ನೆಚ್ಚರ ಒಂದು ದೊಡ್ಡ ಒಂದು ಶಿಲೆಯನ್ನು ಮಾಡಿಬಿಟ್ಟು ಎಲ್ಲರೂ ಆರಾಧನೆ ಮಾಡಬೇಕು ಆ ಒಂದು ಶಿಲೆಗೆ ಎಂಬುದಾಗಿ ಹೇಳಿ ಆ ವಾದ್ಯವನ್ನು ಬಾರಿಸಿದಾಗ 3 ಜನ ಮಾತ್ರ ನಿಂತ್ಕೊಂಡಿದ್ರು. ಪೂರ್ತಿ ದೇಶವೇ ಅಡ್ಡ ಬಿದ್ದಾಗ ಆ ಸಮಯದಲ್ಲಿ ಅವನು ರಾಜ ಹೇಳ್ತಾನೆ, ನಿನಗೆ ಮತ್ತೊಂದು ಚಾನ್ಸ್ ಕೊಡ್ತೇನೆ. ರಾಜ ಮಾತುಕತೆ ನಡೆಸೋದಕ್ಕೆ ಇಷ್ಟಪಡ್ತಾನೆ. ರಾಜನಿಗೆ ಇವ್ರನ್ನ ನಾಶ ಮಾಡಬೇಕಂತ ಮನಸ್ಸಿರಲಿಲ್ಲ. ಯಾಕಂದರೆ ಇವರು ಸಾಧಾರಣವಾದವರು ಆಗಿರಲಿಲ್ಲ, ಇವರು ಉನ್ನತ ಹುದ್ದೆಯಲ್ಲಿದ್ದವರು. ಇವರು ಆ ರಾಜನ ಆಸ್ಥಾನಕ್ಕೆ ಬೇಕಾದವರು, ಆ ಒಂದು ಬ್ಯಾಬಿಲೋನ್ ದೇಶಕ್ಕೆ ಒಂದು ಆಶೀರ್ವಾದವಾಗಿದ್ದವರು. ಅವರಲ್ಲಿ ಯಾವ ತಪ್ಪುಗಳು ಇರಲಿಲ್ಲ. ಒಂದೇ ಒಂದು ಅವರು ಎದುರು ನೋಡ್ತಾ ಇದ್ದಿದ್ದೇನು, ಆ ಒಂದು ಶಿಲೆಗೆ ಇವರು ಬಂದು ತಲೆ ಬಾಗಬೇಕೆಂಬುದಾಗಿ. ಆ ರಾಜ ಹೇಳ್ತಾನೆ, ಮತ್ತೊಂದು ಆವೃತ್ತಿ ನಿನಗೆ ಚಾನ್ಸ್ ಕೊಡ್ತೇನೆ, ಮತ್ತೊಂದು ಆವೃತ್ತಿ ನಿನಗೋಸ್ಕರ ಫುಲ್ಲಾಗಿ ಆ ಮ್ಯೂಸಿಕ್ನ ಫಸ್ಟಿಂದ ಪ್ಲೇ ಮಾಡ್ತೇನೆ. ಇವ್ರು ಹೇಳ್ತಾರೆ ಏನೆಂಬುದಾಗಿ, ನಿನ್ನ ಜೊತೆ ಮಾತುಕತೆ ನಡೆಸೋದ್ರಲ್ಲಿ ನಮ್ಮ ಹತ್ರ ಏನೂ ಇಲ್ಲ. ಹಲ್ಲೆಲೂಯಾ. ವಿ ಹ್ಯಾವ್ ನಥಿಂಗ್ ಟು ಸೇ. ಅವ್ರ ಮಾತು ಏನಾಗಿತ್ತು ಹೇಳ್ರಿ, ನಿನ್ನ ಹತ್ರ ಮಾತಾಡೋದು ನನಗೇನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ, ನಾನು ಸೈತಾನೊಂದಿಗೆ ಮಾತನಾಡೋದಕ್ಕೆ ಏನೂ ಇಲ್ಲ. ಹಲ್ಲೆಲೂಯಾ. ನನ್ನ ದೂಷಿಸುವವ್ರ ಹತ್ರ ಮಾತಾಡೋದಕ್ಕೆ ನನಗೇನೂ ಇಲ್ಲ. ಹಲ್ಲೆಲೂಯಾ. ನನ್ನ ಶಪಿಸಿದವ್ರ ಹತ್ರ ಮಾತಾಡೋದಕ್ಕೆ ನನಗೇನಿಲ್ಲ. ನಾನು ಕ್ಷಮಿಸಿಬಿಟ್ಟೆ, ನಾನು ಅವ್ರನ್ನ ಆಶೀರ್ವದಿಸ್ತೇನೆ. ಆದರೆ ನಾನು ಅದೇ ಪರಿಸ್ಥಿತಿನ, ಅದೇ ಸಮಸ್ಯೆಯನ್ನು ಹೋಗಿ ನಾನು ತರ್ಕ ಮಾಡೋದಕ್ಕೆ ನಾನು ಸಿದ್ಧ ಇಲ್ಲ. ಹೇಳ್ರಿ, ಬಾಯಿಗಳನ್ನ ತೆರೆದು ಎಲ್ಲರೂ ಅರಿಕೆ ಮಾಡಿ ಹೇಳೋಣ, ನಾನು ಯಾವ ವಾಗ್ವಾದಕ್ಕೂ ನಾನು ಇಳಿಯುವುದಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ಯೆಹೋವನು ನನಗೋಸ್ಕರ ಯುದ್ಧ ಮಾಡೋದಕ್ಕೆ ನಾನು ಮೌನವಾಗಿರ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಈ ದಿನ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ನಂಬುವವರೆಲ್ಲರೂ ಹೇಳೋಣ, ದೇವರೇ ನನ್ನ ಬಾಯನ್ನು ಕಾದ್ಕೋ ದೇವರೇ. ಆಮೆನ್. ಹಲ್ಲೆಲೂಯಾ. ನಿನಗೆ ಇಷ್ಟವಿಲ್ಲದೆ ಇರುವಂಥದ್ದು, ನೀನು ಹೇಳದೇ ಇರುವಂಥ ಮಾತುಗಳನ್ನು ನಾನು ಮಾತನಾಡದ ಹಾಗೆ ನನ್ನ ಬಾಯನ್ನು ಕಾದ್ಕೋ. ಹಲ್ಲೆಲೂಯಾ. ಯಾವನು ತನ್ನ ನಾಲಿಗೆಯನ್ನು ಕಾದ್ಕೊಳ್ತಾನೋ ಅವನು ತನ್ನ ಜೀವವನ್ನೇ ಕಾದ್ಕೊಳ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. ಎಲ್ಲಿಂದ ಬರ್ತದೆ ಅಸಮಾಧಾನಗಳು ರೀ? ಬಾಯಿಯ ಮಾತಿನಿಂದಲೇ. ಹಲ್ಲೆಲೂಯಾ. ಒಬ್ಬರು ಕಿರ್ಚ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಬಿಟ್ಬಿಡ್ರಿ, ಕಿರ್ಚ್ಕೊಂಡು ಹೋಗ್ಲಿ. ಆಮೆನ್. ನೀವು ಪ್ರತಿಯೊಂದಕ್ಕೂ ಉತ್ತರ ಕೊಡೋದಕ್ಕೆ ನಿಮಗೆ ಬೇಕಿಲ್ಲ. ನಿಮ್ಮನ್ನು ನಿಂದಿಸ್ತಾರ, ನಿಮ್ಮನ್ನು ಅವಮಾನ ಪಡಿಸ್ತಾರ, ನಿಮ್ಮನ್ನು ದುಃಖಪಡಿಸ್ತಾರ, ಬೇಕಂತ ನಿಮಗೆ ಕೇಳಿ ಅಂತಾನೆ ಮಾತನಾಡ್ತಾರ, ಬೇಕಂತಾನೆ ಮಾಡ್ತಾರ. ಎಲ್ಲನೂ ಕೂಡ ನಿಮ್ಮ ಕಣ್ಣು ಮುಂದೆನೇ ಮಾಡ್ತಾರ, ಬೇಕಂತ ನಿಮ್ಮ ವಿರುದ್ಧವಾಗಿ. ಬೇಜಾರೇ ಮಾಡ್ಕೋಬೇಡ್ರಿ, ದುಃಖ ಆಗ್ತದ. ಆಮೆನ್. ಹಲ್ಲೆಲೂಯಾ. ಕೋಪ ಬಂದರೂ ಪಾಪ ಮಾಡಬೇಡ. ಕೋಪ ಬಂದರೂ ಕೂಡ ಆಮೆನ್. ಯಾವಾಗ ಪಾಪ ಮಾಡೋದು? ಯಾವಾಗ ಆ ಒಂದು ಕೋಪ ನೆತ್ತಿಗೇರಿ ಪಿತ್ತಾಗಿ, ಹೌದಿಲ್ಲ? ಹಲ್ಲೆಲೂಯಾ. ಆದರೆ ನಾವು ಏನು ಮಾಡ್ಬೇಕ್ರಿ? ಯಾವಾಗ ಇದ್ರ ಹಿಂದೆ ಸೈತಾನನ ಕ್ರಿಯೆ ಮಾಡ್ತಾನೆ ಅಂತ ಗೊತ್ತಾಗ್ತದೋ ಅವಾಗ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಸೈತಾನ್ ಜೊತೆ ಮಾತಾಡಲ್ಲ. ಆಮೇಲೆ ನಾನು ಮೌನವಾಗಿಬಿಡ್ತೇನೆ. ಅವಾಗ ಏನಾಗ್ತದೆ? ಅವನು ಹಚ್ಚಿದಂಥ ಬೆಂಕಿ ಅದೇ ಆರೋಗ್ಬಿಡ್ತದೆ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತಾರೆ. ಪೌಲ ಶೀಲ ಏನು ಮಾಡಿದ್ರು ಗೊತ್ತಾ? ಅವರು ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಆರಂಭಿಸಿದ್ರು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಅವರು ತಮ್ಮ ಭಾವನೆ, ಆ ನೋವು, ಆ ಕಷ್ಟ ಏನಿದೆಯೋ ಅದನ್ನು ಮನುಷ್ಯರ ಜೊತೆ ಹಂಚ್ಕೊಳಕ್ಕೆ ಹೋಗಲಿಲ್ಲ, ದೇವ್ರ ಜೊತೆ ಹಂಚ್ಕೊಳಕ್ಕೆ ಹೋದರು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಅಂಥ ಪರಿಸ್ಥಿತಿಯಲ್ಲೂ ಆಮೇಲೆ ದೇವರಿಗೆ ಸ್ತೋತ್ರ ಪದಗಳನ್ನ ಹಾಡೋದಕ್ಕೆ ಆರಂಭಿಸಿದರು. ತಲೆ ಎತ್ತೋದಕ್ಕೆ ಆಗ್ತಾಯಿಲ್ಲ, ಕೈ ಎತ್ತೋದಕ್ಕೆ ಆಗ್ತಾಯಿಲ್ಲ. ಆದರೆ ಅಪ್ಪ ಮನಸ್ಸಾರಿ ನಿನ್ನ ಸ್ತುತಿಸ್ತೇನೆ ಅಂತ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ. ಅವರು ಆ ರೀತಿ ಹಾಡುವುದು ಏನಾಗಿತ್ತಂತೆ? 25ನೇ ವಾಕ್ಯ ಓದಿ ಗಟ್ಟಿಯಾಗಿ. ಯಾರು ಕೇಳ್ತಾ ಇದ್ರಂತೆ? ಸೆರೆಯಲ್ಲಿದ್ದವರೆಲ್ಲರೂ ಲಕ್ಷ್ಯವಿಟ್ಟು ಕೇಳ್ತಾ ಇದ್ರು. ದೊಡ್ಡ ಸೆರೆಯಲ್ಲಿರೋರು ಎಲ್ಲರೂ ಕೂಡ. ಯಾಕಂದರೆ ಇವ್ರು ಎಲ್ಲಿದ್ರು? ಇಬ್ಬರು ಸೆರೆಯ ಒಳಭಾಗದಲ್ಲಿ ಇದ್ರಲ್ವಾ, ಒಳಗಿಂದ ಆಡ್ತಾ ಇದ್ರು ನೋಡ್ರಿ. ಒಳಗಿಂದ, ಮನಸ್ಸಿನ ಒಳಗಿಂದ ಇವರು ಆಡ್ತಾ ಇದ್ದಿದ್ದು. ಅವ್ರು ಏನು ಮಾಡಿದ್ರು? ಸೆರೆಯಲ್ಲಿದ್ದಂಥ ಎಲ್ಲರೂ, ಮಧ್ಯರಾತ್ರಿ ಆಗಿತ್ತು, ಎಲ್ಲ ಸೈಲೆಂಟ್ ಆಗಿರ್ಬೇಕಾದ್ರೆ ಇವರಿಬ್ಬರು ಮಾತ್ರ ಹಾಡಾಡ್ತವ್ರೆ. ಇದು ಎಲ್ಲರ ಕಿವಿಗೆ ಬಿತ್ತು. ಎಷ್ಟು ಜನ ಹೇಳ್ತೀರಾ, ನಾನು ಮೌನವಾಗಿರೋದನ್ನು, ನನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾನು ದೇವರನ್ನ ಹುಡುಕೋದನ್ನು ಎಲ್ಲರೂ ಕೇಳಲಿಕ್ಕಿದ್ದಾರೆ.
ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಎಲ್ಲ ಜನರು ನೋಡ್ಲಿಕ್ಕಿದ್ದಾರೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಈ ಒಂದು ವರ್ಷ, ಹೋದ ವರ್ಷ ಎಲ್ಲದಕ್ಕೂ ಜಗಳ ಆಡ್ತಾ, ಎಲ್ಲದಕ್ಕೂ ನಾವು ಹೋರಾಡ್ತಾ ಇದ್ದಿದ್ದನ್ನು ನೋಡಿದವರು ಈ ಒಂದು ವರ್ಷ ಎಲ್ಲದಕ್ಕೂ ನಾವು ದೇವರಿಗೆ ಸ್ತೋತ್ರ ಮಾಡ್ತಾ, ಎಲ್ಲದರಲ್ಲಿಯೂ ದೇವರನ್ನ ಆರಾಧಿಸ್ತಾ, ಯಾವ ಕಾರಣಕ್ಕೂ ನನ್ನ ಸಂತೋಷವನ್ನು ಬಿಟ್ಕೊಡದೆ, ಯಾರಿಗಾಗಿಯೂ ನನ್ನ ಒಂದು ದೇವರಲ್ಲಿರುವಂಥ ಆ ಒಂದು ಐಕ್ಯತೆಯನ್ನು ನಾನು ಬಿಟ್ಟುಕೊಡದೆ, ನಾನು ಅದನ್ನೇ ಹುಡುಕೋದನ್ನು ಎಲ್ಲ ಜನರು ನೋಡ್ಲಿಕ್ಕಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರ? ಎಲ್ಲ ಜನರು ಕೇಳ್ತಾ ಇದ್ರು ಏನಂತ, ಇವರು ಹಾಡ್ತಾ ಇದ್ದಿದ್ದನ್ನು, ನಾನು ಹೇಳೋದನ್ನು ಚೆನ್ನಾಗಿ ಗಮನಿಸಿರಿ. ಯಾವಾಗ ನೀವು ಮಾತನ್ನ ಹೆಚ್ಚು ಮಾಡದೆ, ಮಾತುಗಳನ್ನು ವಾಗ್ವಾದಗಳನ್ನ ಮಾಡದೆ, ಮಾತುಗಳಿಂದ ನಿಮ್ಮನ್ನೇ ನೀವು ಒಳ್ಳೆಯವರೆಂಬುದಾಗಿ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡದೆ, ಯಾವಾಗ ನೀವು ಆ ಪರಿಸ್ಥಿತಿಯಲ್ಲೂ ದೇವರನ್ನ ನೀವು ಮೇಲೆತ್ತಿರೋ, ಆಮೆನ್, ಆ ಸಮಯದಲ್ಲಿ ಏನು ನಡೀತದೆ? ಆ ಆಡಿಯೋವನ್ನು ಕೇಳ್ತಿದ್ದಂಥ ಜನ, ಆ ರಾತ್ರಿ ಇನ್ ಹಿಸ್ ಪ್ರೆಸೆನ್ಸ್ನ ಕೇಳ್ತಿದ್ದಂಥ ಜನ, ಆಮೆನ್, ಸ್ವಲ್ಪ ಹೊತ್ತರಲ್ಲಿ ಒಂದು ವಿಡಿಯೋ ಕಾಣ್ತು. ಏನು ಅಂದರೆ, ಆ ಒಂದು ಸೆರೆಮನೆ ಕದಲಿಸಲ್ಬಾರ್ದು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯ. ನೀ ಯಾರ ಕಾಲಿಗೆ ಬಿದ್ದಿದ್ರು, ನೀ ಯಾರಿಂದ ಓಡೋಗಿದ್ರು, ಯಾರ ಪರಿಸ್ಥಿತಿ, ಯಾರ ಹತ್ರ ಹೋಗಿ ಬೇಡ್ಕೊಂಡಿದ್ರು, ಆಗದೇ ಇರುವಂಥ ಕಾರ್ಯ ಯಾವಾಗ ನಡೀತದೆ? ಯಾವಾಗ ನೀನು ಜನರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿ ದೇವರೊಂದಿಗೆ ಮಾತನಾಡುವುದನ್ನು ಆಮೆನ್ ಆರಂಭಿಸ್ತಿರೋ, ಆಗ ಎಲ್ಲ ಪರಿಸ್ಥಿತಿಗಳು ಬದಲಾಗ್ತದೆ. ಯಾಕೆಂದರೆ ಮನುಷ್ಯನನ್ನು ನಂಬುವುದು ವ್ಯರ್ಥವಾದದ್ದು ಎಂಬುದಾಗಿ ದಾವೀದನು ಹೇಳ್ತಾನೆ. ಆದರೆ ಕರ್ತನಲ್ಲಿ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಂಡು ಹದ್ದಿನಂತೆ ಉನ್ನತಗಳಲ್ಲಿ ಹಾರುತ್ತಾರೆ. ಆಮೆನ್. ಬಲದಿಂದ ಆಗದೇ ಇರುವಂಥದ್ದು, ಪರಾಕ್ರಮದಿಂದ ಆಗದೇ ಇರುವಂಥದ್ದು ಜಕರ್ಯ 4:6 ಹೇಳ್ತದೆ, ದೇವರಾತ್ಮನಿಂದ ಸಾಧ್ಯ. ಆಮೆನ್, ಹಲ್ಲೆಲೂಯ. ದೇವರಿಂದ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ. ಯಾರ ಬಳಿಯಲ್ಲಿ ಅಸಾಧ್ಯವೋ ಅವರ ಬಳಿಯಲ್ಲಿ ಹೋಗಿ ಗೋರ್ಗರಿ ಅದನ್ನು ಬಿಟ್ಟಾಕಿ, ಆಮೆನ್, ಯಾರಿಂದ ಎಲ್ಲವನ್ನು ಮಾಡಲು ಸಾಧ್ಯವೋ ಆ ದೇವರ ಮುಂದೆ ಮಾತನಾಡುವುದಕ್ಕೆ ನಮ್ಮನ್ನು ಈ ಒಂದು ಬೆಳಗಿನ ಸಮಯದಲ್ಲಿ ಒಪ್ಪಿಸಿಕೊಡೋಣ. ಆಮೆನ್, ಹಲ್ಲೆಲೂಯ. ದೇವರ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸಲ್ಪಡಲು ಹಾಗೂ ಪರಲೋಕದ ಅನುಭವಗಳಿಂದ ತುಂಬಿಸಲ್ಪಡಲು ನೀವು ಆಸೆ ಪಡುವುದಾದರೆ ತಕ್ಷಣವೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 7022918070ಗೆ ಕರೆ ಮಾಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.